ಕಲಬುರಗಿಯಿಂದ ವಿಶೇಷವಾಗಿ ಕರಾವಳಿ ಪ್ರದೇಶಕ್ಕೆ ಓದಲಿಕ್ಕೆ ಮತ್ತು ಯಾತ್ರಾ ಸ್ಥಳಗಳಿಗೆ ಗುಲ್ಬರ್ಗದಿಂದ ಭಾಳ ಜನ ಹೋಗ್ತಾರ. ಗಣೇಶ್ ಟ್ರಾವೆಲ್ಸ್ ಒಳ್ಳೆ ಸರ್ವಿಸ್ ಇದೆ ಅಂತ ಕೇಳ್ಪಟ್ಟಿದ್ದೀವಿ ನಾವು. ಅವ್ರಿಗೆ ಉಸ್ತುವಾರಿ ಬಸವರಾಜ್ ಹೊಸಮನಿ ಅವರದಾರ, ಅವರಿಗೆ ಮಾತಾಡ್ಸೋಣ. ಅವ್ರ ಬಸ್ಗಳ ಕರ್ನಾಟಕ ಮತ್ತು ಕರ್ನಾಟಕದ ಆಚೆಗೆ ಎಲ್ಲೆಲ್ಲಿ ಹೋಗ್ತಾವ, ಯಾವ ರೀತಿ ಸರ್ವಿಸ್ ಸಿಕ್ಕು ಅದಕ್ಕೆ ಅವರನ್ನೇ ಮಾತಾಡಿಸ್ತಾ ಇದ್ದೀವಿ. ಮತ್ತು ಅವ್ರು ಸರ್ ನಿಮ್ಮ ಬಸ್ ಎಲ್ಲೆಲ್ಲಿ ಹೋಗ್ತಾವ್ರಿ, ಕರ್ನಾಟಕ ಮತ್ತು ಕರ್ನಾಟಕದ ಆಚೆಗೆ ಯಾವ ಭಾಗಕ್ಕೆ ಹೋಗ್ತಾವ? ಕರ್ನಾಟಕದ ಗುಲ್ಬರ್ಗಲಿಂದ ಬೆಂಗಳೂರು, ಮಂಗಳೂರು, ಹೊರ ರಾಜ್ಯ ಅಂದ್ರೆ ಮುಂಬೈ, ಪೂನಾ, ಆಮೇಲೆ ಒಂದು ರಾಜಸ್ಥಾನ್ಗೆ ಅದಾವ್ರಿ ಬೇರೆ ಸರ್ವಿಸ್. ಅಂದ್ರೆ ನಮ್ದಲ್ಲ, ಬೇರೆ ಅಲ್ಟರ್ನೇಟ್ ಮಾಡ್ತೀವಿ. ಈಗ ವಿಶೇಷವಾಗಿ ನಮ್ದು ಗುಲ್ಬರ್ಗ ಟು ಮಂಗಳೂರು. ಅಂದ್ರೆ ಕರ್ನಾಟಕದ ಉಡುಪಿ ಮತ್ತು ಧರ್ಮಸ್ಥಳ, ಕರಾವಳಿ ಭಾಗಗಳಿಗೆ ಹೆಚ್ಚಿನ ಸೇವೆ ಅದ. ನಮ್ದು ಬಸ್ಗಳು ಇಲ್ಲಿಂದ ಎಷ್ಟು ಗಂಟೆಗೆ ಇಲ್ಲಿಂದ ಹೊರಡ್ತಾವ ಮತ್ತು ಅಲ್ಲಿ ಎಷ್ಟು ಗಂಟೆಗೆ ರೀಚ್ ಆಗ್ತಾವ ಅವ್ರಲ್ಲಿ ಕೇಳ್ತೀವಿ ನಾನು. ಹೇಳ್ರಿ, ಇಲ್ಲಿ ಯಾವಾಗ ಫಸ್ಟ್ ಬಸ್ ಯಾವಾಗಿದೆ? ಗುಲ್ಬರ್ಗ ಟು ಮಂಗಳೂರು ಫಸ್ಟ್ ಬಸ್ 3:30. ಅದು 3:30 ಅಂದ್ರೆ ಗುಲ್ಬರ್ಗ ಟು ಧರ್ಮಸ್ಥಳ ಅಂದ್ರೆ ಮಂಗಳೂರು ವಾಯ. ಮಂಗಳೂರು ವಾಯ ಸೆಕೆಂಡ್ ಗುಲ್ಬರ್ಗ ಟು ಧರ್ಮಸ್ಥಳ, ಅದು ಮಂಗಳೂರಿಗೆ ಹೋಗಲ್ರಿ. ಥರ್ಡ್ ಅಂದ್ರೆ ಗುಲ್ಬರ್ಗ ಟು ಮಂಗಳೂರು 4:30. ಇನ್ನೊಂದು ಗುಲ್ಬರ್ಗ ಟು ಮಂಗಳೂರು 5 ಗಂಟೆಗೆ. ಇನ್ನೊಂದು ಗುಲ್ಬರ್ಗ ಟು ಮಂಗಳೂರು ಅದನ್ನು 5:30. ಇನ್ನೊಂದು ಗುಲ್ಬರ್ಗ ಟು ಮಂಗಳೂರು 6 ಗಂಟೆ. ಅಂದ್ರೆ ಲಾಸ್ಟ್ 6 ಗಂಟೆಗೆ. ಅದಾದ ನಂತರ ಸರ್ವಿಸ್ ಇಲ್ಲ. ಮತ್ತೆ ಬೇರೆ ಜಿಲ್ಲೆಗಳಿಂದ ಕಲಬುರಗಿ ಕನೆಕ್ಟ್ ಆಗಿ ಮತ್ತೆ ಮಂಗಳೂರಿಗೆ ಹೋಗುತ್ತೆ ಯಾವ ಬಸ್ಗಳು ಅದ ಸರ್? ಅದ ಗುಲ್ಬರ್ಗ ಬೀದರ್ ಟು ಮಂಗಳೂರು 2 ಬಸ್ ಅದ. 2 ಬಸ್. ಬೀದರ್ಲಿಂದ 1:30 ಒಂದ್ ಬಿಡ್ತಾವ್ರಿ, ಮತ್ತೆ 2:30. ಅದು ಗುಲ್ಬರ್ಗಾಗ ಒಂದು 4:30 ಬರ್ತದ್ರಿ. ಆಮೇಲೆ ಒಂದು 5:30. ಅಲ್ಲಿ ಮಂಗಳೂರ್ಗ ಅಂದ್ರೆ ಫಸ್ಟ್ ಗಾಡಿ ಹೋಗೋದು 6 ಗಂಟೆಗೆ, ಸೆಕೆಂಡ್ ಹೋಗೋದು 7 ಗಂಟೆಗೆ, ಥರ್ಡ್ 7:30, 8 ಗಂಟೆಗೆ ಫೋರ್ತ್, ಫಿಫ್ತ್ 8:30, ಸಿಕ್ಸ್ತ್ 9 ಗಂಟೆಗೆ. 9 ಮತ್ತ ಗೂಡ್ಸ್ ಆಗಿರ್ಬೋದು, ಮತ್ತೆ ಡೈಲಿ ಪಾರ್ಸಲ್ ಸರ್ವಿಸ್ ಅದ್ರಿ. ಡೈಲಿ ಪಾರ್ಸಲ್ ಡೈಲಿ ಅದರಿ. ಮಂಗಳೂರು ಆಯ್ತು, ಹುಬ್ಬಳ್ಳಿ ಆಯ್ತು, ಕುಂದಾಪುರ ಆಯ್ತು, ಭಟ್ಕಳ ಆಯ್ತು, ಆಮೇಲೆ ಧರ್ಮಸ್ಥಳ, ಮೂಡುಬಿದ್ರೆ ಎಲ್ಲಾ ಕಡೆ ಸರ್ವಿಸ್ ಅದ. ಪ್ರೈಸ್ ಯಾವ ರೀತಿ ಇದೆ? ಅಫೋರ್ಡೆಬಲ್ ಅದ ಅಥವಾ ಅಫೋರ್ಡೆಬಲ್ ಪ್ರೈಸ್ ರೀ, ಯಾವ್ದು ಹೆಚ್ಚಿಲ್ಲ. ಮತ್ತೆ ಗುಡ್ ಸರ್ವಿಸ್. ಈ ನೀವು ಬುಕಿಂಗ್ ಪಾರ್ಸಲ್ ಬುಕಿಂಗ್ ಮಾಡಿದ್ರೆ ಹೋಮ್ ಡೆಲಿವರಿ ಕೊಡ್ತೀರೋ ಅಥವಾ ಇಲ್ಲ ಸರ್? ಆಫೀಸ್ ಟು ಆಫೀಸ್ ಕಲೆಕ್ಟ್ ಮಾಡಿ, ಹೋಮ್ ಡೆಲಿವರಿ ಇಲ್ಲ ಸರ್. ಮತ್ತೆ ನಿಮ್ ಕಡೆ ಬಂದು ಟಿಕೆಟ್ ಬುಕ್ ಮಾಡೋದ್ರಿಂದ ಅಥವಾ ಬೇರೆ ಆ್ಯಪ್ಗಳ ಮೂಲಕ ರೆಡ್ ಬಸ್ ಆಗಿರ್ಬೋದು, ಇನ್ನಿತರ ಯಾವ ಬಸ್ಗಳ ಮೂಲಕ ಬುಕಿಂಗ್ ಮಾಡೋದ್ರಿಂದ ಅವ್ರಿಗೆ ಕಸ್ಟಮರ್ಗೆ ಯಾವ ರೀತಿ ಬೆನಿಫಿಟ್ ಅದ ಸರ್? ನಮ್ಮ ಹತ್ರ ಬುಕಿಂಗ್ ಮಾಡಿದ್ರೆ GST ಅನ್ವಯ ಆಗಲ್ರಿ. ಬೇರೆ ನೀವು ರೆಡ್ ಬಸ್ ನಲ್ಲಿ ಮಾಡಿದ್ರೆ ವಿತ್ GST ಅಂತ ಹಚ್ತಾರೆ 5%. ನಂಬಲ್ 5% ಆ್ಯಡ್ ಆಗಲ್ಲ. ಅಂದ್ರೆ 1,000ಕ್ಕೆ 50 ರೂಪಾಯಿ ಅಂತ ಜಾಸ್ತಿ ಆಗ್ತಾವ ಅವ್ರ ಕಡೆ. ಬಟ್ ನಂಬಲ್ 1,000 ತೊಳ್ತೀವಿ. 1,000 ಅಂದ್ರೆ 5%. ಅದು 5%. ಸರ್, ಬಸ್ಗಳು ನಿಮ್ಮ AC ಮತ್ತು ನಾನ್ AC ಎರಡು ಅದಾವ್ರಿ? ಬರೀ AC ಅದಾವ? ನಾನ್ AC ಅದಾವ ಸರ್. ನಾನ್ AC ಮತ್ತು ಸಿಟ್ಟಿಂಗ್ ಮತ್ತು ಸಿಟ್ಟಿಂಗ್ ಕಮ್ ಸ್ಲೀಪರ್ ಒಂದು ಸಿಟ್ಟಿಂಗ್ ಕಮ್ ಸ್ಲೀಪರ್ 2 ಬಸ್ ಅದಾವ್ರಿ. ಫುಲ್ ಸ್ಲೀಪರ್ 4 ಬಸ್. ಮತ್ತ ಫೋನ್ ಮೂಲಕನೂ ಮಾಡಬಹುದು. ನಂಬರ್ ವೀಕ್ಷಕರಿಗೆ 7899316279 ಈ ನಂಬರ್ ಫೋನ್ ಮಾಡಿದ್ರೆ ನಾವು ಬುಕಿಂಗ್ ಮಾಡ್ತೀವಿ. ಸರ್, ಪಾರ್ಸಲ್ ಮತ್ತೆ ಟಿಕೆಟ್ ಬುಕಿಂಗ್ ಸಲುವಾಗಿ ಇದಕ್ಕೆ ಯಾವ ಏರಿಯಾ ಅಂತಾರ, ಯಾವ ಸ್ಥಳ ಅಂತಾರ, ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳ್ಬೇಕು ನೀವು. ಅವ್ರು ಎಲ್ಲಿ ಬಂದು ಬುಕ್ ಮಾಡಬೇಕು? ಸರ್, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಎದುರುಗಡೆ ಕರ್ನಾಟಕ ಲಾಡ್ಜ್ ಪಕ್ಕ ಗಣೇಶ್ ಟ್ರಾವೆಲ್ಸ್ ಅಂತ ಹೇಳಿದ್ರೆ ಇಲ್ಲಿ ಯಾರಾದ್ರೂ ಹೇಳ್ತಾರ ಅಥವಾ ಯಾರು ಆಟೋದವ್ರು ತಂದ್ಬಿಡ್ತಾರೆ. ಪ್ರಯಾಣಿಕರಿಗೆ ಇದರಿಂದ ಎಲ್ಲಾ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಗಣೇಶ್ ಟ್ರಾವೆಲ್ಸ್ ಬಗ್ಗೆ ಮಾಹಿತಿ ನೀಡಿದ ಬಸವರಾಜ ಹೊಸಮನಿ ಅವರಿಗೂ ಮತ್ತು ವಿಡಿಯೋ ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ. ನಮಸ್ಕಾರ.